ರಾಹುಲ್ ಗಾಂಧಿ ಆಗಮನದ ಹೊತ್ತಲ್ಲೇ ರಾಜೀನಾಮೆ ರದ್ದಾಂತ. ಬೆಂಗಳೂರು ನಗರಾಭಿವೃದ್ಧಿ ಹಿಡಿತಕ್ಕಾಗಿ ರಾಮಲಿಂಗಾರೆಡ್ಡಿ ಈಗ ಪಟ್ಟಿ ಹಿಡಿದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಹಾಗೂ ಹಿರಿಯ ನಾಯಕರು ರಾಜ್ಯಕ್ಕೆ ಬರ್ತಿದ್ದಾರೆ. ಕೃಷ್ಣ ಬೈರೇಗೌಡಗೆ ಸಿಕ್ಕಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುವ ನಿರೀಕ್ಷೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ರು. ಆದರೆ ಕೈ ತಪ್ಪೋಯ್ತು. ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇಂಥ ಹೊತ್ತಲ್ಲೇ ರಾಜೀನಾಮೆ ರಾದ್ಧಾಂತವನ್ನ ಈಗ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಹಿಡಿತಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ಟಿ ಹಿಡಿದಿದ್ದಾರೆ. ಕೊಟ್ರೆ ಆ ಒಂದು ಇಲಾಖೆ ಕೊಡಿ, ಇಲ್ಲ ಅಂತಂದ್ರೆ ಬೇಡ ಅಂತ. ಬಟ್ ಇಲ್ಲಿ ಈ ಹಿಂದೆ ಕಂದಾಯ ಇಲಾಖೆ ಸಚಿವರಾಗಿದ್ದಂತಹ ಕೃಷ್ಣ ಬೈರೇಗೌಡ ಅವರಿಗೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡಲಾಗಿದೆ. ಬಟ್ ಇಲ್ಲಿ ನಗರಾಭಿವೃದ್ಧಿ ಖಾತೆ ಕೊಡ್ತಾರೆ ಅಂತ ಹೇಳಿ ಇದೇ ನಿರೀಕ್ಷೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿದ್ರು. ಬಟ್ ಆ ರೀತಿ ಏನೂ ಆಗಿಲ್ಲ. ಹಾಗಾಗಿ ಬೇಸರವನ್ನ ವ್ಯಕ್ತಪಡಿಸಿರುವಂತಹ ರೆಡ್ಡಿ ದಿಢೀರಾಗಿ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತಾರಾ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಅನ್ನುವಂಥ ಚರ್ಚೆ ಕೂಡ ಈಗ ಆಗ್ತಾ ಇದೆ. ರಾಹುಲ್ ಗಾಂಧಿ ಆಗಮಿಸ್ತಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷರು ಕೂಡ ಆಗಮಿಸ್ತಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನಾದರೂ ಅವರು ಕನ್ವಿನ್ಸ್ ಮಾಡ್ತಾರಾ? ಈಗಾಗಲೇ ಹೈಕಮಾಂಡ್ ಕರೆ ಮಾಡಿ ಅವ್ರ ಹತ್ರ ಮಾತನಾಡಿದ್ಯಂತೆ. ರಾಮಲಿಂಗಾರೆಡ್ಡಿ ಅವರ ಹತ್ರ ಏನು ಮಾತನಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಇವತ್ತು ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷರು ಕೂಡ ನಮ್ಮ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಏನಾದರೂ ರಾಮಲಿಂಗಾರೆಡ್ಡಿ ಅವರಿಗೆ ಕನ್ವಿನ್ಸ್ ಮಾಡ್ತಾರಾ, ಮನವೊಲಿಸ್ತಾರಾ, ಅಥವಾ ಬೇರೆ ಇಲಾಖೆ ಏನಾದರೂ ಕೊಡ್ತೀವಿ ಅಂತ ಹೇಳ್ತಾರಾ, ಅಥವಾ ಈಗಾಗಲೇ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿರುವಂಥ ಇಲಾಖೆ ಅಂತಂದರೆ ಬೆಂಗಳೂರು ನಗರಾಭಿವೃದ್ಧಿ GBN ಏನು ಕೊಟ್ಟಿದ್ದಾರೆ ಅದನ್ನು ಏನಾದರೂ ಮತ್ತೆ ಅದಲು ಬದಲು ಆಗುತ್ತಾ ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ಈಗಾಗಲೇ ಸಿದ್ದು ಸಂಪುಟದಲ್ಲಿದ್ದಂಥ ಒಂದಷ್ಟು ಸಚಿವರ ಇಲಾಖೆಗಳು ಈಗ DK ಸಂಪುಟದಲ್ಲಿ ಆಲ್ಮೋಸ್ಟ್ ಕೆಲವೊಂದು ಅದಲು ಬದಲು ಆಗೋಗಿದೆ. ಹಾಗಾಗಿ ಈಗ ಈ ಒಂದು ನಿಲುವಿಂದ ಅಥವಾ ಈ ಒಂದು ರಾಜೀನಾಮೆಯಿಂದ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋಂಥದ್ದು ಕೂಡ ಬಹಳ ಕುತೂಹಲ ಇದೆ. ಇವತ್ತು ಬರ್ತಾ ಇರುವಂಥ ರಾಹುಲ್ ಗಾಂಧಿ ಇರ್ಬೋದು, ಎಐಸಿಸಿ ಅಧ್ಯಕ್ಷರು ಇರ್ಬೋದು, ಬಂದು ಏನಾದರೂ ಕನ್ವಿನ್ಸ್ ಮಾಡ್ತಾರಾ, ಮನೆ ಹೋಲಿಸ್ತಾರಾ, ಅಥವಾ ಬೇರೆ ಏನಾದರೂ ಇಲಾಖೆ ಕೊಡ್ತೀವಿ ಅಂತ ಹೇಳಿ ಏನಾದರೂ ಬೇರೆ ಆಫರ್ ಕೊಡ್ತಾರಾ ಅನ್ನೋಂಥದ್ದು ಕೂಡ ಈಗ ಇರುವಂಥ ಕುತೂಹಲ. ಹಾಗಾಗಿ ಸಚಿವ ಸ್ಥಾನಕ್ಕೆ ಇವಾಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನೋಡಬೇಕಾಗುತ್ತೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ. ಹೇಗೋ ಇವತ್ತೇ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಹಾಗಾಗಿ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾದಂಥ ಒಂದು ರಿಯಾಕ್ಷನ್ ಕೊಡುತ್ತೆ, ಅಥವಾ ಬೇರೆ ಏನಾದರೂ ಆಫರ್ ಕೊಡ್ತಾರಾ, ಅಥವಾ ಅವ್ರಿಗೆ ಮತ್ತೊಮ್ಮೆ ಏನಾದರೂ ಮನವೊಲಿಸ್ತಾರಾ, ಅಥವಾ ಬೇರೆ ಏನಾದರೂ ಅವ್ರು ಕೇಳಿರೋ ಹಾಗೆ GB ಅಂತಂದರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ಏನಾದರೂ ಕೊಡ್ತಾರಾ ಅನ್ನೋಂಥ ಕುತೂಹಲ ಕೂಡ ಈಗ ಸದ್ಯಕ್ಕೆ ಇದೆ. ಹಾಗಾಗಿ ಆರಂಭದಲ್ಲೇ ಒಂದು ರೀತಿಯಾಗಿ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ಬಿಗ್ ಶಾಕ್ ಇದು. ಈಗಾಗಲೇ ಹೇಳ್ತಾ ಇದೆ, ಎಲ್ಲೋ ಒಂದು ರೀತಿಯಾಗಿ ಕೇವಲ 2 ದಿನ ಆಗಿರುವಂಥದ್ದು. ಇನ್ನು ಸರ್ಕಾರ ಆರಂಭ ಆಗಿ DK ಶಿವಕುಮಾರ್ ಅವರ ಯುಗ ಆರಂಭ ಆಗಿ 2 ದಿನಕ್ಕೆ ಈ ರೀತಿಯಾಗಿ ಒಬ್ಬ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು, ಹಿರಿಯ ನಾಯಕರು ಕೂಡ ರಾಜಕೀಯದಲ್ಲಿ ಅನುಭವ ಇರುವಂಥ ರಾಮಲಿಂಗಾರೆಡ್ಡಿ ಅವರು ಒಂದು ರೀತಿಯಾಗಿ ದಿಢೀರಾಗಿ ರಾಜೀನಾಮೆ ಘೋಷಣೆ ಮಾಡಿದ್ದು ಕೇವಲ 2 ದಿನಕ್ಕೆ. ಇದು ನೆಗೆಟಿವ್ ಆಗಿ ಬಹುಶಃ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಇದು ಎಲ್ಲೋ ಒಂದು ರೀತಿಯಾಗಿ ತಲ್ಲಣ ಸೃಷ್ಟಿ ಮಾಡ್ಬೋದು, ಅಥವಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಏನು ಅಂತಂದರೆ 2 ದಿನಕ್ಕೆ ಈ ರೀತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರೇ ರಾಜೀನಾಮೆ ಕೊಟ್ಬಿಟ್ರು ಅಂತಂದರೆ ಇದೆಲ್ಲವೂ ಕೂಡ ನೆಗೆಟಿವ್ ಅಂತಲೇ ಹೇಳ್ಬೋದು. ಹಾಗಾಗಿ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, ಅಥವಾ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದಕ್ಕೆ ಏನಾದರೂ ರಿಯಾಕ್ಷನ್ ಕೊಡ್ತಾರಾ, ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈಗ ಶಾಸಕನಾಗಿ ನಾನು ಮುಂದುವರಿತೀನಿ, ಕಾಂಗ್ರೆಸ್ ಪಕ್ಷ ಅಂತೂ ಬಿಡೋದಿಲ್ಲ, ಕೇವಲ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ರಾಜೀನಾಮೆಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಂತಂದರೆ ನಿನ್ನೆಯೂ ಕೂಡ ಅವರು ಈ ಒಂದು ಸಚಿವ ಸ್ಥಾನಕ್ಕೋಸ್ಕರ ಅಥವಾ ಇಲಾಖೆ ಹಂಚಿಕೆ ವಿಚಾರದಲ್ಲಿ ಏನೋ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಸಭೆಯನ್ನು ಕರೆದಿದ್ರಲ್ಲ, ಅದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಪತ್ರವನ್ನು ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ರು, ಜೋಬಲ್ಲೇ ಇಟ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ನೇರವಾಗಿ ಅವರು ಒಂದು ಮಾತನ್ನ ಹೇಳಿರ್ತಾರೆ, ಕೊಟ್ಟರೆ GBA ಕೊಡಿ, ನಗರಾಭಿವೃದ್ಧಿ ಇಲಾಖೆ ಕೊಡಿ, ಇಲ್ಲ ಅಂತಂದ್ರೆ ಯಾವುದು ಬೇಡವೇ ಬೇಡ, ನಾನು ರಾಜೀನಾಮೆ ಸಲ್ಲಿಸ್ತೀನಿ ಅಂತ ಹೇಳಿ ನಿನ್ನೆಯೇ ನೇರ ಹೇಳಿಬಿಟ್ಟು ಬಂದಿದ್ರಂತೆ. ಬಟ್ ಯಾವುದೇ ಬದಲಾವಣೆ ಆಗಿಲ್ಲ. ಅವರಿಗೆ ಸಿಕ್ಕಿದೆ ಬೇರೆ ಇಲಾಖೆ, ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಬಿಟ್ರು. ಇದಕ್ಕೆ ಈಗ ಬೇಸರ ವ್ಯಕ್ತಪಡಿಸಿ ಈ ರೀತಿಯಾಗಿ ರಾಜೀನಾಮೆ ಘೋಷಣೆ ಮಾಡಿದ್ರು.